जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 29 ಏಪ್ರಿಲ್ ಶ್ರೀ ಮಹಾರಾಜರ ಪ್ರವಚನ, ದ್ರವ್ಯದ ಆಸಕ್ತಿಯಲ್ಲಿ ಇರಬಾರದು. ದ್ರವ್ಯದ ಆಸಕ್ತಿ ಯಾಕಪ್ಪ? ಸಂತರು, ಸತ್ಪುರುಷರು, ಸದ್ಗುರು ನಮ್ಮ ಜೀವನದಲ್ಲಿ ಬಂದರೆ ನಮ್ಮ ಮನಸ್ಸಿಂದ ಸಂಪೂರ್ಣತಃ ಒಂದೊಂದು ವಾಸನೆಯನ್ನು ಕಿತ್ತಾಕಲಿಕ್ಕೆ ಅವರು ರೆಡಿ ಇರ್ತಾರೆ. ಯಾಕೆಂದರೆ ಶಿಷ್ಯನಾದವನು ಅಂತರಂಗ ಶಿಷ್ಯ, ಭಕ್ತ, ಸತಶಿಷ್ಯ ಆಗಬೇಕು ಅಂದರೆ ಈ ಚಿಕ್ಕ ಚಿಕ್ಕ ವಾಸನೆಯನ್ನು ಹಿಡಿದು ಎಳಿಬಾರ್ದು. ಸದ್ಗುರುವಿನ ಏಕೈಕ ಇಚ್ಛಾ ಏನಿರುತ್ತೆ? ತನ್ನ ಶಿಷ್ಯ ತನ್ನಂತೆ ತನ್ನ ಸ್ವರೂಪವನ್ನು ಹೊಂದಬೇಕು. ಅಲ್ಲಿ ಭೇದನೇ ಇರಬಾರ್ದು. ಅವನು ಎಲ್ಲವನ್ನು ತ್ಯಜಿಸಿ ಇಲ್ಲಿ ಬಂದಿದ್ದಾನೆ ಅಂದಮೇಲೆ ಶಿಷ್ಯ ಯಾವುದಾದ್ರು ಒಂದು ಚಿಕ್ಕ ಚಿಕ್ಕ ವಾಸನೆಯಲ್ಲಿ, ಕಾಮ ವಾಸನೆಯಲ್ಲಿ ಆಗಿ ದ್ರವ್ಯದ ವಾಸನೆಯಲ್ಲಿ ಅವನ ಮನಸ್ಸು ಸಿಕ್ಕಾಕೊಳ್ತು ಅಂದರೆ ಅವನ ಪ್ರಗತಿ ಕುಂಠಿತ ಆಗತ್ತಪ್ಪ. ಎಷ್ಟು ಕಳಕಳಿ ಇರುತ್ತೆ ಅವರಿಗೆ, ಎಷ್ಟು ಅವರಿಗೆ ಕರುಣೆ ಇರುತ್ತೆ ಈ ಜೀವಾತ್ಮದ ಬಗ್ಗೆ ಅಂದರೆ ಸರ್ವಥಾ ಒಂದೊಂದು ವಿಚಾರದಲ್ಲೂ ಅದು ಹಿಂದುಳಿಬಾರ್ದು. ಅದು ನನ್ನ ಸ್ವರೂಪವೇ ಹೊಂದಿಬಿಡಬೇಕು. ನನಗಿನ್ನ ನನ್ನ ಶಿಷ್ಯ ಗುರುವಿನ ಮಿಂಚಿನಂತೆ ಶಿಷ್ಯ ಆಗಬೇಕು ಅನ್ನೋ ಇಚ್ಛಾ ಇರುತ್ತೆ ಗುರುಗೆ. ಅಂಥದ್ದೊಂದು ಪ್ರಯತ್ನ ನಾವೆಲ್ಲರೂ ಮಾಡಬಾರ್ದಾ? ವಿಚಾರ ಮಾಡಬೇಕು. ಅಂತಹ ಸದ್ಗುರುನಾಥ ನಮಗೆ ಪ್ರಾಪ್ತಿಯಾಗಿದ್ದೆ ಆದರೆ ನಮ್ಮ ಮನಸ್ಸು, ಕಾಯ, ವಾಚ, ಮನಸ್ಸ ಸಂಪೂರ್ಣವಾಗಿ ಅವನ ಪಾದಕ್ಕೆ ಸಮರ್ಪಣೆ ಮಾಡಿಬಿಟ್ಟು ನಾವು ಅವನವರು ಆಗಬಿಡಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಕಾಮವಾಸನೆ ಹಾಗೂ ದುಡ್ಡು ಇವೆರಡೂ ಪರಮಾರ್ಥಕ್ಕೆ ಘಾತಕವಾಗಿರುತ್ತದೆ. ಘಾತಕ ಅಂದರೆ ನಮ್ಮ ಪ್ರೋಗ್ರೆಸ್ನ ಕುಂಠಿತ ಮಾಡುತ್ತೆ, ಕೊಡ್ಲಿ ಹಾಕ್ಬಿಡುತ್ತದು. ಈ ವಾಸನೆ, ಈ ದ್ರವ್ಯದ ವಾಸನೆ, ಗ್ರೀಡ್, ಯಾರಾದರೂ ದುಡ್ಡು ಕೊಟ್ಬಿಟ್ರೆ ಬೇಕು ಬಿಡಬೇಕು ನಮಗೆ. ಕಾಮವಾಸನೆ ಇಂದ್ರಿಯದ ಮುಖೇಣ ಭೋಗ ಅನುಭವಿಸೋದು, ಕಣ್ಣು, ಮೂಗು, ಬಾಯಿ, ಕಿವಿ ಮುಖೇಣ ಎಲ್ಲ ವಿಷಯಗಳ ಅನುಭವಿಸೋ ವಾಸನೆ, ಇವೆಲ್ಲ ನಮಗೇನು ಮಾಡುತ್ತೆ? ಪರಮಾರ್ಥದಲ್ಲಿ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಆದರೆ ಯಾರಾದರೂ ನನ್ನನ್ನು ಇವೆರಡರಲ್ಲಿ ಯಾವುದು ಹೆಚ್ಚಿಗೆ ಘಾತಕವು ಎಂದು ಕೇಳಿದರೆ ದುಡ್ಡು ಹೆಚ್ಚು ಘಾತಕವಾಗಿರುತ್ತದೆ. ಅದಕ್ಕೆ ಗುರುನಾಥ ಹತ್ರ ಹೋದಾಗ ಗುರುನಾಥ ಏನಂದ, ನನ್ನ ಹತ್ರ ದುಡ್ಡು ಗಿಡ್ ಮಾಡ್ಕೊಡೋದು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ, ಮಾಡಿಕೊಡೋದೂ ಇಲ್ಲ. ಇಲ್ಲಿ ಬಂದರೆ ಏನು ಕೊಡ್ತೀನಿ? ನನ್ನ ಹತ್ರ ಏನಿದೆಯೋ ಆ ವಸ್ತುವನ್ನು ನಿಮಗೆ ಕೊಡ್ತೀನಿ. ಆ ವಸ್ತು ಕೊಡ್ಲಿಕ್ಕೆ ಮಾತ್ರ ನಾನು ಇಲ್ಲಿ ಬಂದಿರೋದು. ಇದು ಬಿಟ್ಟು ದುಡ್ಡು ಹೆಂಗೆ ಮಾಡ್ಬೇಕ್ರಿ, ಒಳ್ಳೆ ಕೆಲಸ ಕೊಡಿಸ್ರಿ ಅಂಥದ್ದಿದ್ರೆ ಇದು ಜಾಗ ಅಲ್ಲ. ಇಲ್ಲಿಂದ ನೀವು ಆಚೆ ಹೋಗಬಹುದು. ದುಡ್ಡು ಭಗವಂತನ ನಿಷ್ಠೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳುತ್ತೇನೆ. ಭಗವಂತನು ನಮಗೆ ದುಡ್ಡು ಕೊಟ್ಟಿರುತ್ತಾನೆ, ಅದನ್ನು ನಾವು ಸತ್ಪಾತ್ರರೆಂದು ತಿಳಿದು ಕೊಟ್ಟಿರುತ್ತಾನೆಯೇ? ನಾವು ಸತ್ಪಾತ್ರರಿದ್ದೀವಿ, ಅಧಿಕಾರಿ ಇದ್ದೀವಿ ಅಂತ ನಮಗೆ ದುಡ್ಡು ಕೊಟ್ಟಿದ್ದಾನ? ಪ್ರಶ್ನೆ ಮಾಡ್ತಾರೆ ಮಹಾರಾಜರು. ಆದ್ದರಿಂದ ಭಿಕ್ಷುಕರಿಗೆ ದುಡ್ಡು ಕೊಡುವಾಗ ವ್ಯರ್ಥ ಮಾತನಾಡಬಾರದು. ಮಹಾರಾಜರು, ನಾವು ಸತ್ಪಾತ್ರರು ಅಂತ ನಮಗೆ ದುಡ್ಡು ಕೊಟ್ಟಿದ್ದಾನೇನ್ರಿ? ಇಲ್ಲ, ನಮಗೂ ನಮ್ಮ ವಾಸನೆಯಿಂದನೇ ದುಡ್ಡು ಕೊಟ್ಟಿರೋದು. ಯಾವುದೋ ಒಂದು ಜನ್ಮದಲ್ಲಿ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬಹಳ ದುಡ್ಡು ಗಳಿಸ್ಬೇಕು. ಯಾರದೋ ಮೊಬೈಲ್ ನಂಬರ್ ಯಾರೋ ಬರೆದಿದ್ರು, ಮೈ ಬ್ಯಾಂಕ್ ಅಕೌಂಟ್ ಶುಡ್ ಬಿ 999897969493 ಅಂದರೆ ಎಷ್ಟು ದುಡ್ಡು ಬೇಕಪ್ಪ ಇವನಿಗೆ ಅಂತ. ಆ ವಾಸನೆ ಈ ಜನ್ಮದಲ್ಲಿ ಪೂರ್ತಿ ಆಗಲಿಲ್ಲ, ಮತ್ತು ಮುಂದಿನ ಜನ್ಮ ತೊಗೊಂಡು ಬರಬೇಕಾಗತ್ತೆ. ಆ ವಾಸನೆ ಮೊಬೈಲ್ ನಂಬರಿನ ಅಕೌಂಟ್ ಅಷ್ಟು ನನ್ನ ಬ್ಯಾಂಕಲ್ಲಿ ಬರಬೇಕು ಅಂದರೆ ನೋಡಿರಿ ಎಂಥ ಶುಲ್ಕವಾದ ವಾಸನ. ದುಡ್ಡು ಬೇಡೇನ್ರಿ? ಬೇಕು, ನಿರ್ವಾಹ ಮಾಡೋಕ್ಕೆ, ಉದರ ನಿರ್ವಾಹ ಮಾಡೋಕ್ಕೆ, ಭರಣ ಪೋಷಣ ಮಾಡಲಿಕ್ಕೆ ಬೇಕು. ಆದರೆ ಇದು ಗ್ರೀಡ್. ಇದು ಹಾಗೆ ಮಾತಾಡುವುದೆಂದರೆ ಏನು ಮಾಡೋದಿರುವ ಬುದ್ಧಿ ಇದ್ದಂತೆ. ನಾವು ಭಿಕ್ಷುಕರಿಗೆ ಕೊಡುವಾಗ ನಮ್ಮ ಹತ್ರ 1 ರೂಪಾಯಿ ಇದ್ದರೆ ಕೊಡಿ, 5 ರೂಪಾಯಿ ಇದ್ದರೆ ಕೊಡಿ, 10 ರೂಪಾಯಿ ಇದ್ದರೆ ಕೊಡಿ, ಏನೂ ಕೊಡೋಂಗಿಲ್ಲ ಅಂದರೆ ಮಾತಾಡಬೇಡ್ರಿ. ಆದರೆ ವ್ಯರ್ಥವಾಗಿ ಅವ್ರ ಬಗ್ಗೆ ಚರ್ಚೆ ಮಾಡೋದಾಗಲಿ, ಅದು ದಾಂಡಿಗನಾಗಿದ್ಯಪ್ಪ, ಹಂಗೆ ನಾವು ದಾಂಡಿಗರಿದ್ದೀವಿ, ನಾವು ಯಾಕೆ ನಾಮಸ್ಮರಣೆ ಮಾಡೋದಿಲ್ಲ, ನಾವು ಯಾಕೆ ಜಪತಪ ಮಾಡೋದಿಲ್ಲ? ಭಗವಂತ 2 ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಎಲ್ಲ ಕೊಟ್ಟಿದ್ದಾನೆ ಅವನ್ನ ಕೊಂಡಾಡಲಿಕ್ಕೆ, ಯಾಕೆ ಅದನ್ನು ಮಾಡುತ್ತಾ ಇಲ್ಲ? ಹಾಗಂದರೆ ನಾವು ನಮ್ಮನ್ನು ಮರುಪ್ರಶ್ನೆ ಮಾಡ್ತಾರೆ ಸಂತರು, ಸತ್ಪುರುಷರಪ್ಪ, ನಿನಗೂ 2 ಕಿವಿ ಕೊಟ್ಟಿದ್ದಾನೋ ಇಲ್ವೋ, 1 ಬಾಯಿ ಕೊಟ್ಟಿದ್ದಾನೋ ಇಲ್ವೋ ಭಗವಂತನ ಸ್ತುತಿ ಮಾಡಲಿಕ್ಕೆ? ಮತ್ತು ಸ್ತುತಿ ಮಾಡೋದನ್ನು ಬಿಟ್ಟು ನೀನು ಯಾಕೆ ಕಾಮವಾಸನೆ ದ್ರವ್ಯದ ಹಿಂದೆ ಓಡೋಗ್ತಿದ್ಯಾ? ಅವನು ಹೊಟ್ಟೆ ಭರಣೆಗೆ, ಅದು ವಿಷಯ ಬೇರೆ. ಅವ್ರ ಭಿಕ್ಷುಕರು ಏನು ಮಾಡ್ತಾರೋ ಅದು ಸಂಬಂಧ ಇಲ್ಲ ನಮಗೆ.
ಆದರೆ ಭಿಕ್ಷಿಕ ಮನೆ ಮುಂದೆ ಯಾಚಕ ಬಂದರೆ ಅವನು ಭಗವಂತನ ಸ್ವರೂಪ ಇದ್ದಾನೆ ಅಂತ ನೀನು ₹1 ಕೊಡು, ₹2 ಕೊಡು, ಹಣ್ಣು ಕೊಡು, ಕೊಟ್ಟು ಕಳಿಸು, ಮಾತಾಡಬೇಡ ಅಂತ ಶ್ರೀ ಮಹಾರಾಜರು ಹೇಳ್ತಾರೆ. ಇದೇ ಅವ್ರ ಆಜ್ಞೆ ಪಾಲನೆ ಮಾಡೋದು. ಏನಪ್ಪ ಅವ್ರು ಹೇಳಿದ್ದಾರೆ ಮಾತಾಡಬಾರ್ದು ಅಂದರೆ ಮಾತಾಡಬಾರ್ದಷ್ಟೇ. ಅತ್ಯಂತ ತ್ಯಾಗಿ ಮನುಷ್ಯನು ಸರ್ವಸ್ವವನ್ನು ಕೊಡಬಹುದು, ಆದರೆ ಸ್ವ ಮಾತ್ರ ಕೊಡುವುದಿಲ್ಲ. ಸ್ವ ಕೊಟ್ಟು ಸರ್ವಸ್ವ ಇಟ್ಟುಕೊಂಡ್ರೂ ನಡೆಯುತ್ತದೆ. ಸ್ವ ಅಂದರೆ ನಾನು 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 ಗಳಿಸಿರೋದು, ನಾನು ದಾನ ಕೊಡ್ತಾ ಇದ್ದೀನಿ, ನಾನು ಇಷ್ಟು ಕೊಟ್ಟೆ ಆ ದೇವಸ್ಥಾನಕ್ಕೆ, ನನ್ನ ಹೆಸರು ಬರಬೇಕು, ಇದು ಸ್ವ 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 ಇಟ್ಕೊಂಡ್ಬಿಟ್ಟು ನೀವೆಲ್ಲ ಕೊಟ್ಟರೂ ಉಪಯೋಗ ಇಲ್ಲ. ಆದರೆ ಸ್ವ ಕೊಟ್ಬಿಟ್ಟು ನಿಮ್ಮ ಹತ್ರ ಏನೇ ಸಾಮಾನು ಇರಲಿ, ವೈಭವ ಏನೇ ಇರಲಿ, ಆದರೆ ಅದರಲ್ಲಿ ನಾನು ಎಂಬುದು ಭಾವನೆ ಇಲ್ಲ ಅಂದರೆ ಸರ್ವಸ್ವವುದು ಏನಾಗುತ್ತೆ, ಫಲೀಭೂತ ಆಗುತ್ತೆ. ಆದರೆ ಸರ್ವಸ್ವ ಕೊಟ್ಟು ಸ್ವ ಇಟ್ಟುಕೊಂಡರೆ ನಡೆಯುವುದಿಲ್ಲ. ಅಂದರೆ ನಾನು ಕೊಡುತ್ತೇನೆ ಎಂಬ ಭಾವನೆಯನ್ನು ಇಟ್ಟುಕೊಂಡು ಸರ್ವಸ್ವ ಕೊಡುವುದು ವ್ಯರ್ಥವಾಗಿರುತ್ತದೆ. ನನ್ನ ಭಾವನೆ ಇಟ್ಕೊಂಡು ಎಲ್ಲ ನಾನು ಕೊಟ್ಟಿದ್ದೀನಿ ರೀ, ನಾನು ಅವ್ರಿಗೆ ಕೊಟ್ಬಿಟ್ಟೆ ರೀ, ನಾನು ಅಲ್ಲಿ ದಾನ ಕೊಟ್ಬಿಟ್ಟೆ ರೀ, ನಾನು ಅನ್ನದಾನಕ್ಕೆ ಬರೆಸ್ಬಿಟ್ಟೆ ರೀ, ನಾನು ಆ ಜಾತ್ರೆಯಲ್ಲಿ ಇಷ್ಟೊಂದು ದುಡ್ಡು ಕೊಟ್ಟಿರಿ, ಎಲ್ಲ ನಾನು 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 ನೀನು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಬರುವಾಗ ಬೆತ್ತಲೆ ಬಂದಿದ್ದೆ, ಹೋಗುವಾಗ ಬೆತ್ತಲೆ ಹೋಗ್ತೇನೆ, ನಿಂದೆಲ್ಲಿದೆ ದುಡ್ಡು? ಹೇಳ್ತಾರೆ ಸತ್ಪುರುಷರು. ಮುಖ್ಯವಾಗಿ ಅದರಲ್ಲಿಯೇ ವಾಸನೆ ಹೋದರೆ ನಿಜವಾದ ಸುಖವಾಗುತ್ತದೆ. ದೇಹವನ್ನು ತಳಹದಿಯಾನಾಗಿ ಮಾಡಿ ಅದರ ಮೇಲೆ ಕಟ್ಟಡ ಕಟ್ಟಿದರೆ ಆ ಕಟ್ಟಡವು ಹೇಗೆ ಸ್ಥಿರವಾದೀತು? ನಾವು ಈ ದೇಹವನ್ನು ಕುರಿತು ನನ್ನ ದೇಹ ಎಂದು ಅನ್ನುತ್ತೇವೆ. ಆದರೆ ಜ್ವರ ಬರುವುದು ಅಥವಾ ಬರದೇ ಇರುವುದು, ಅದಕ್ಕೆ ಉಪಚಾರ ಆಗುವುದು ಅಥವಾ ಆಗದೇ ಇರುವುದು ನಮ್ಮ ಕೈಯಲ್ಲಿ ಇರುತ್ತದೆಯೇ? ನಾನು ನನ್ನ ರಕ್ಷಣೆ ಮಾಡಿಕೊಳ್ಳುತ್ತೇನೆ ಎಂದು ಅನ್ನುತ್ತೇವೆ. ಆದರೆ ದಾರಿಯಲ್ಲಿ ಎಡವಿ ಬಿದ್ದರೆ ಜನರು ನಮ್ಮನ್ನು ಮನೆಗೆ ತಂದು ಮುಟ್ಟಿಸಬೇಕಾಗುತ್ತದೆ. ಅಂದ ಮೇಲೆ ಜೀವನವು ಎಷ್ಟು ಪರಾಧೀನವಾಗಿರುತ್ತದೆ. ನನ್ನ ದೇಹ ಇದು ಅಂತ ಎಷ್ಟು ಅಹಂಭಾವದಿಂದ ಹೇಳ್ತೀವಿ. ರಸ್ತೆ ಮೇಲೆ ಚಕ್ಕರ್ ಬಂದು ಬಿದ್ದಾಗ, ತಲೆ ಸುತ್ತ ಬಂದು ಬಿದ್ದಾಗ ಯಾರೋ 4 ಜನ ಬಂದು ಅಯ್ಯೋ ಇವ್ರು ರಸ್ತೆ ಮೇಲೆ ಬಿದ್ದುಬಿಟ್ಟಿದ್ರು ನೋಡ್ರಿ ನಿಮ್ಮ ಮನೆಯವರು ಅಂತ ಮನೆ ಒಳಗೆ ಕರ್ಕೊಂಬರ್ತಾರೆ. ಹಂಗಂದ್ಮೇಲೆ ನಾನು ಸ್ವತಂತ್ರ ಇದ್ದೀನಾ? ದೇಹದಿಂದ ಎಷ್ಟೇ ಕಾರ್ಯ ಮಾಡಿದರೂ ಅದೇನು ಶಿಖರಕ್ಕೆ ಮುಟ್ಟಲಾರದು. ಅಭಿಮಾನದಿಂದ ಮಾಡಿದ ಕಾರ್ಯ ಹೇಗೆ ತಾನೇ ಶಿಖರಕ್ಕೆ ಮುಟ್ಟವು? ಶಿಖರ ಅಂದರೆ ನಮ್ಮ ಆಧ್ಯಾತ್ಮ ಉನ್ನತಿ ಬಗ್ಗೆ ಮಹಾರಾಜರು ಹೇಳ್ತಿದ್ದಾರೆ. ಎಲ್ಲವುದು ದೇಹದಿಂದ ಮಾಡಿಬಿಟ್ಟು ನಾನು ಮಾಡಿದೇರಿ, ನಾ ಸತ್ಸಂಗ ಕರ್ಕೊಂಡು ಹೋದೇರಿ, ನಾನು ಜಪಸಂಖ್ಯಾ ಕೊಡ್ತೀನಿ ರೀ, ಇಷ್ಟು ಕಲೆಕ್ಟ್ ಮಾಡಿದೇರಿ, ಹಂಗೆ ಮಾಡಿದೇರಿ, ಎಲ್ಲ ನಾನು ಮಾಡಬೇಕು ಒಂದು ಕಾರ್ಯ ಅಂದರೆ ಈ ದೇಹಕ್ಕೆ ಚಲನವಲನ ಕೊಡುವನು, ಶಕ್ತಿ ನೀಡುವನು ಪರಮಾತ್ಮ. ಬುದ್ಧಿನಲ್ಲಿ ಪ್ರಕಾಶ ಬೀರಿ ಈ ಕೆಲಸನ ನೀನು ಮಾಡುವಂಥ ಪ್ರೇರಣೆ ಮಾಡೋನು ಭಗವಂತ. ಆ ಮನಸ್ಸಿನಲ್ಲಿ ಭಾವನೆ ಉಂಟು ಮಾಡುವವನು ಭಗವಂತ. ಎಲ್ಲ ಅವನು ಮಾಡ್ತಿದ್ದಾನೆ ಅಂದಮೇಲೆ ನಾನು ಏನಿದ್ದೀನಿ ಇಲ್ಲಿ? ದಿಸ್ ಇಸ್ ಜಸ್ಟ್ ಅ ಡಮಿ ಬಾಡಿ ಅಷ್ಟೇ. ವಾಕಿಂಗ್ ಆ್ಯಂಡ್ ಟಾಕಿಂಗ್ ಆ್ಯಂಡ್ ಡೂಯಿಂಗ್ ಎವ್ರಿಥಿಂಗ್ ಅकॉर्डिंग टू द विल ऑफ द डिवाइन. परमात्मा की इच्छा के बगैर कुछ होता नहीं है. मुंह से बोलते हैं, लेकिन जब अपनाने की बात आती है तो नहीं नहीं नहीं, ये सब मैंने किया. अरे कहाँ से करेंगे हम? सोचो, ये बॉडी जड़ है, जड़ यानी इनर्ट. ये अभी इधर बैठा है, इसको उठाने के लिए मेरे को एनर्जी लगेगा, शक्ति चाहिए. शक्ति कौन देता है? अंदर से परमात्मा देता है. कैसा देता है? फूड बॉडी का जो खाना खाया है अन्नमय कोश से, वहाँ से ब्लड बनेगा, वो ब्लड शक्ति बनेगा, पूरे बॉडी में सर्कुलेट करेगा. परमात्मा फिर खड़ा होने का शक्ति आदेश देगा अंदर से, खड़े हो जाओ. ये सब सुना ही नहीं देता है, ये सब ऑटोमेटिक होता रहता है. अभी खड़ा होना है मेरे को, ऐसा हाथ हिलाने का है. हाथ हिलाने को कितना एनर्जी चाहिए मेरे को क्या मालूम है? अंदर से वो हाथ हिलाएगा ऐसे तो हाथ हिलेगा. बोलेगा तो मुंह से बात निकलेगा. वाणी अंदर से वाणी निकल रहा है. वाणी निकलने के लिए शक्ति चाहिए. वो शक्ति प्रोवाइड करने वाला कौन है? अंदर एक बैठा है परमात्मा. वो इस जीवात्मा को शक्ति देगा तो ये बॉडी हिलेगा, माइंड से बोलेगा, बुद्धि चलेगा. सब कुछ परमात्मा का सत्ता है, हमारा कुछ भी नहीं है. ನಾನು ಮೆಡಿಟೇಷನ್ ಮಾಡ್ತೀನಿ 1 ತಾಸು. ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯತೆ? ನೀನು ಅವನು ಪ್ರೇರಣೆ ಕೊಡಲಿಲ್ಲ ಅಂದರೆ, ಅವನು ಕೂಡಿಸ್ಲಿಲ್ಲ ಅಂದರೆ, ಬಂದು ಬೆಳಗ್ಗೆ ದೇಹ ಮನಸ್ಸು ಬುದ್ಧಿನ ಅಲೈನ್ ಮಾಡಿ ಭಗವಂತ ಕೂಡಿಸ್ಲಿಲ್ಲ ಅಂದರೆ ಎಲ್ಲಿಂದ ಮೆಡಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ? ಅದರಲ್ಲೂ ಅಹಂಕಾರ ನಮಗೆ. ನಾನು ಮೆಡಿಟೇಷನ್ ಮಾಡ್ತೀನಿ 1 ತಾಸು, ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು? ಯಾವತ್ತಾದರೂ ಈ ವಿಚಾರಗಳನ್ನು ಮಾಡಿದ್ದೀವ ನಾವು? ಕೇವಲ ಭಗವದ್ ಇಚ್ಛೆಯಿಂದ ಮಾಡಿದ ಕಾರ್ಯವೇ ಕೊನೆಯವರೆಗೆ ತಲುಪುತ್ತದೆ.
ಸಮರ್ಥರು ದೇಹ ಬುದ್ಧಿಯನ್ನು ನಷ್ಟಗೊಳಿಸಲು ಭಗವಂತನ ಅಧಿಷ್ಠಾನವನ್ನು ಇಟ್ಟುಕೊಂಡು ಕಾರ್ಯ ಮಾಡಿದರು. ಆದ್ದರಿಂದ ಅವರಿಗೆ ಇಷ್ಟು ಕಾರ್ಯ ಮಾಡಲು ಸಾಧ್ಯವಾಯಿತು. ಎಷ್ಟು ಹನುಮಂತನ ಗುಡಿಗಳನ್ನು ಕಟ್ಟಿಸೋದು, ಅಖಾಡಗಳನ್ನು ಮಾಡಿದ್ದು, ದೇಶಕ್ಕೋಸ್ಕರ ಏನೇನೆಲ್ಲ ಮಾಡಿದ್ರು, ಮತ್ತು ಪರಮಾರ್ಥದಲ್ಲೆಲ್ಲ ಮಾಡಿದ್ರು. ಅದೆಲ್ಲ ಮಾಡಲಿಕ್ಕೇನು ಭಗವಂತನ ರಾಮನ ಅಧಿಷ್ಠಾನ ಇತ್ತು. ರಾಮನೇ ಅವ್ರ ಗುರುಗಳಾಗಿದ್ದರಲ್ಲಿ. ಯಾರು ಭಗವಂತನವರಾಗಿರುತ್ತಾರೋ ಅವರದ್ದೇ ಕಾರ್ಯ ಪೂರ್ಣವಾಗುತ್ತದೆ ಹಾಗೂ ಅವರಿಗೆ ನಿಜವಾದ ಸಮಾಧಾನ ಪ್ರಾಪ್ತವಾಗುತ್ತದೆ. ರಾಜರ ಹೊಟ್ಟೆಯಿಂದ ಹುಟ್ಟಿದರೂ ಕೂಡ ಭಿಕ್ಷುಕರಾಗಿ ಹೋಗುತ್ತಾರೆ. ಅಂದಮೇಲೆ ನಾವು ಐಶ್ವರ್ಯದ ಗರ್ವವನ್ನೆಲ್ಲಿ ಮಾಡುವುದು? ರಾಜನ ಹೊಟ್ಟೆದಲ್ಲಿದ್ದರೂ ಕೂಡ ನಾವು ನೋಡಿದ್ದೀವಿ ಬಹಳಷ್ಟು ಕಥೆಗಳಲ್ಲಿ. ಏನಪ್ಪ, ರಾಜನ ಹೊಟ್ಟೆಯಿಂದ ಹುಟ್ಟಿದ್ರು ಭಿಕ್ಷುಕ ಆಗ್ತಾನೆ ಕಡೆಗೆ, ಅಂದರೆ ಅವನ ಗತಿ ನಿರ್ಗತಿ ಆಗತ್ತೆ. ಹಂಗಂದಮೇಲೆ ನಾವು ವೈಭವದ ಐಶ್ವರ್ಯದ ಗರ್ವ ಮಾಡುವುದು ಸರಿಯೇ? ದುಡ್ಡಿನಿಂದ ಪ್ರೇಮದಲ್ಲಿ ಬಾಧೆ ಬರುತ್ತದೆ ಹಾಗೂ ಅತ್ಯಂತ ಸಮೀಪದ ರಕ್ತ ಸಂಬಂಧಿಗಳೂ ಕೂಡ ದೂರವಾಗುತ್ತದೆ. ನಾನು ನಿಜವಾಗಿ ಹೇಳುತ್ತೇನೆ, ನೀವು ದುಡ್ಡಿನ ಆಸಕ್ತಿಯಲ್ಲಿ ಇರಬೇಡಿರಿ. ಈ ಆಸಕ್ತಿಯನ್ನು ನಾವು ದೂರ ಮಾಡುವುದಕ್ಕೆ ಒಂದೇ ಒಂದು ಉಪಾಯವೇನೆಂದರೆ ಸಂತ ಸಮಾಗಮ. ಇಂದು ನಿಜವಾದ ಸಂತರಲ್ಲಿ ಇರುತ್ತಾರೆ ಎಂದು ನಾವು ಅನ್ನುತ್ತೇವೆ. ನಾವು ಅನ್ಬೋದು, ಇವತ್ತಿನ ದಿವಸಕ್ಕೆ ನಿಜವಾದ ಸಂತರು ಎಲ್ಲರೂ ಭೇಟಿ ಆಗ್ತಾರೆ ನಮಗೆ. ಆದರೆ ನಮಗೆ ಸಂತರು ಭೇಟಿಯಾಗಬೇಕೆಂಬ ನಿಜವಾದ ತಳಮಳವೇ ಇರುವುದಿಲ್ಲ. ಸೊ ನಮ್ಮ ಪ್ರಶ್ನೆಗೆ ದೇರ್ ಇಸ್ ನೋ ವ್ಯಾಲಿಡ್ ಥಿಂಗ್ಸ್ ಪಾಯಿಂಟ್. ನಾವು ಎಲ್ರಿ ಸಂತರಿದ್ದಾರೆ, ನಿಜವಾದ ಸಂತರು ತೋರಿಸ್ರಿ ಅಂದರೆ ಮೊದಲು ನಮಗಂತ ತಳಮಳ ಉಂಟಾಗಿದೆಯಾ ಅನ್ನೋ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಫಸ್ಟ್ ಅವ್ರಿಗೆ ಬ್ಲೇಮ್ ಮಾಡೋ ಬದಲಾಗಿ ಫಸ್ಟು ಐ ಶುಡ್ ಫೈಂಡ್ ಔಟ್ ವೆದರ್ ಐ ಹ್ಯಾವ್ ಎನ್ ಅರ್ಜ್ ಟು ಮೀಟ್ ಸಚ್ ಸೇಂಟ್, ಸತ್ಪುರುಷ, ಸದ್ಗುರುನ ಭೇಟಿಯಾಗೋ ತಳಮಳ ಉಂಟಾಗಿದೆಯಾ ನನಗೆ. ಆಮೇಲೆ ಇನ್ನೊಬ್ರಿಗೆ ಬ್ಲೇಮ್ ಮಾಡೋದು ಮಾತು ಬರುತ್ತೆ. ನನ್ನಲ್ಲಿ ತಳಮಳ ಇಲ್ದಲೇ ಅವ್ರನ್ನ ದೋಷ ಹೊರಿಸೋದ್ರೆ ಅದು ಉಪಯೋಗ ಅಲ್ಲ. ಸಂತರಲ್ಲಿ ಸಂತತ್ವವನ್ನು ಕಾಣದೇ ಇರುವುದಕ್ಕೆ ನಮ್ಮಲ್ಲಿ ನಿಜವಾದ ತಳಮಳ ಇಲ್ಲದಿರುವುದೇ ಕಾರಣವಾಗಿರುತ್ತದೆ. ದೋಷ ಅಲ್ಲಿ ಹೊರಗಡೆ ಇಲ್ಲ, ಅದು ಪ್ರತಿಬಿಂಬ. ಇಲ್ಲಿ ದೋಷ ಉಂಟು. ನನ್ನ ಹತ್ರ ಅಂತ ತಳಮಳ ಇಲ್ಲ, ಅವರನ್ನು ಗುರುತಿಸುವಂಥ ತಳಮಳ ಇಲ್ಲ. ನಿಜವಾದ ತಳಮಳ ಇಲ್ಲದಿರುವುದೇ ಕಾರಣವಾಗಿರುತ್ತದೆ. ನಾವೇನು ಮಾಡ್ತೀವಪ್ಪ, ಅಲ್ಲಿ ಯಾರೋ ರಸ್ತೆದಲ್ಲಿ ಕೂತಿರ್ತಾನೆ, ಮೊದಲು ಅವನ್ನ ನೋಡ್ತೀವಿ, ಅಯ್ಯೋ ಇವನೇನು ಬೇಕಾರಿ ಇದೆ, ಅವನೇನೋ ಮಾತು ಹೇಳ್ತಾನೆ, ಅವ್ನ ಮಾತೇನು ಕೇಳೋದು. ಅವನು ಭಿಕ್ಷೆ ಬೇಡಿ ಎಲ್ಲವನ್ನು ಮಾಡಿ ಕಡೆಗೆ ಒಂದು ಹಂತಕ್ಕೆ ಬಂದಾಗ ಜನರು ಅವ್ನ ಕಾಲಿಗೆ ಬೀಳೋಕ್ಕೆ ಶುರು ಮಾಡ್ತಾರೆ. ಸಂತರಿದ್ದಾರೆ. ಆವಾಗ ಅವನು ಭಿಕ್ಷೆ ಬೇಡುವಾಗ ಅವನನ್ನು ಕಡೆಗಣಿಸಿರ್ತಾರೆ. ನಮ್ದು ಈ ಪರಿಸ್ಥಿತಿ. ಯಾಕೆಂದರೆ ಅವನೆಲ್ಲ ಸಂತತ್ವ ಇದೆ ಅಂತ ನಾವು ಗುರುತಿಸಲ್ಲ, ಅವನು ಸತ್ಪುರುಷ ಇದ್ದಾನೆ ಅಂತ ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಸತ್ಯುಗದಲ್ಲಿ ಯಾವ ರಾಮನಿದ್ದನೋ ಅವನೇ ಇಂದು ಕೂಡ ಇರುತ್ತಾನೆ. ಆದರೆ ನಮ್ಮಲ್ಲಿಯೇ ಭಾವದ ಅಭಾವ ಇರುವುದರಿಂದ ಏನು ಮಾಡಲಾಗುತ್ತದೆ? ಅವಾಗಿಂದ ರಾಮನೇ ಈಗಲೂ ಇರೋದು. ಆ ರಾಮ ಈ ರಾಮ ಬೇರೆ ಅಲ್ಲ. ನಾಮಸ್ಮರಣೆ ಮಾಡೋ ರಾಮ ಬೇರೆ ರೀ, ದಾಶರಥಿ ರಾಮ ಬೇರೆ ಅಲ್ಲ. ಆ ರಾಮ ಈ ರಾಮ ಎರಡೂ ಒಂದೇ. ಆದರೆ ನಮಗಿದಿಲ್ಲ, ಭಾವನೆ ಇಲ್ಲ, ಫೀಲಿಂಗ್ಸ್ ಇಲ್ಲ, ಇಮೋಷನ್ಸ್ ಇಲ್ಲ. ಸೊ ಎಲ್ಲಿಂದ ಕಾಣಿಸ್ಕೋಬೇಕು ಅವ್ನು ನಮ್ಗವನು? ನಾವು ಸಂತರನ್ನು ದೂಷಿಸುತ್ತೇವೆ, ಆದರೆ ನಮ್ಮ ಭಾವನೆ ಶುದ್ಧವಿಲ್ಲ ಎಂದು ತಿಳಿಯುವುದಿಲ್ಲ. ಉದರ್ ಪ್ರಾಬ್ಲಮ್ ನೀ ಪ್ರಾಬ್ಲಮ್ ಇದ್ದಾರೆ. ಹಮಾರ ಭಾವನಾ ಅಶುದ್ಧ ಹೇ. ನಾವು ಯಾರನ್ನೂ ನಂಬೋದಿಲ್ಲ. ಎಲ್ಲರಲ್ಲೂ ಸಂಶಯ, ವಿಕಲ್ಪ, ಡೌಟ್, ದಿಸ್ ಇಂಟಲೆಕ್ಚುಯಲ್ ಮೈಂಡ್ ಸ್ಟಾರ್ಟ್ಸ್ ವರ್ಕಿಂಗ್. ಇವರೆಲ್ಲ ನಮ್ಮ ಮಧ್ಯದಲ್ಲೇ ಸಂತರು ಇರ್ತಾರೆ, ಆದರೆ ನಮಗೆ ಗುರುತಿಸ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಮ್ಮ ಭಾವನೆ ಶುದ್ಧ ಇಲ್ಲ. ವಿಷಯಗಳಲ್ಲಿಯ ಸುಖವು ನಮ್ಮ ಇಚ್ಛೆ ಅನುಸಾರ ಸಿಗುವುದಿಲ್ಲ. ಆದ್ದರಿಂದ ನಾವು ಸಂತರ ಕಡೆಗೆ ಹೋಗುತ್ತೇವೆ. ಆದರೆ ತಮ್ಮನ್ನು ತಾವು ಸಂತರಿಗೆ ಸಮರ್ಪಿಸಿಕೊಳ್ಳಲು ಎಷ್ಟು ಜನ ಹೋಗುತ್ತಾರೆ? ಎಷ್ಟು ಜನ ಸಂತರ ಹತ್ರ ತಮ್ಮನ್ನು ತಾವು ಸಮರ್ಪಿಸ್ಕೊಳ್ಳೋಕೆ ಹೋಗ್ತಾರೆ? ನಾವು ಹೋಗೋದೇ ಐಹಿಕ ಇಚ್ಛೆ ಬೇಡಲಿಕ್ಕೆ. ಏನು, ಒಂದು ಡಿಗ್ರಿ, ಒಂದು ನೌಕರಿ, ಒಂದು ಮಕ್ಕಳಾಗಲಿ, ಒಂದು ಮರಿಯಾಗಲಿ, ಒಂದು ಜಾಬ್ ಕೊಡ್ಸಪ್ಪ, ಇಷ್ಟು 5 ವಿಷಯ ಜಾಸ್ತಿ. ಹಬ್ಬ ಅಂದರೆ 10 ಡಿಮಾಂಡ್ಸ್ ಬಕೆಟ್ ಲಿಸ್ಟಲ್ಲಿ. ಇಷ್ಟನ್ನು ಬಿಟ್ಟು ಇನ್ನೊಂದು ವಿಚಾರ ಇರೋದಿಲ್ಲ ನಮಗೆ. ಅದಕ್ಕೆ ಮಹಾರಾಜರು ಹೇಳ್ತಿದ್ರು, मीथे कस्तुरीचं दुकान उघडून बसलो आणि माझ्याकडे येणारे गिराईक ಹಿಂಗ ಜಿರೆ ಮಿರಿ घेणारे आहेत ಅಂತ. ಇಂಗು, ಜೀರಿಗೆ, ಮೆಣಸು ಅಂದರೆ ಪ್ರಾಪಂಚಿಕ ಐಚ್ಛಿಕ ತುಚ್ಛವಾದ ಗೌಣ ವಸ್ತುನ ಕೇಳಲಿಕ್ಕೆ ಬರ್ತಾರೆ. ನಾನಿಲ್ಲಿ ಕಸ್ತೂರಿ ಅಂದರೆ ಬ್ರಹ್ಮವಸ್ತು ಅಂಗಡಿ ಹಚ್ಕೊಂಡು ಕೂತೀನಿ. ಯಾರು ಬರ್ತಾರೋ ರಾಮನ್ ತೋರಿಸಿದ್ರೆ ಈಗ ತೋರಿಸ್ಲಿಕ್ಕೆ ರೆಡಿ ಇದ್ದೀನಿ ನಾನು. ಸಂತ ಸದ್ಗುರುನಾಥ ಯಾರಿರ್ತಾನೋ ಅವನು ಯಾವಾಗಲೂ ಭಗವಂತನ ತೋರಿಸ್ಲಿಕ್ಕೆ ನಮಗೆ ರೆಡಿ ಇರ್ತಾನೆ. ನಾವು ಕೇಳೋದೇನು? ಇಂಥ ಒಂದು ತುಚ್ಛ ಕಸ್ತೂರಿ, ಕಾಮಧೇನು, ಅವ್ನು ಮಿಗಿಲಾದವನು ಅವನಕಿನ್ನ ಸದ್ಗುರುನಾಥ ನನಗೆ ಬ್ರಹ್ಮವಸ್ತು ಕೊಡ್ತೀನಿ ಅಂದರೆ ನಾವು ಅದನ್ನೆಲ್ಲ ಬಿಟ್ಟು ಏನು ಕೇಳ್ತೀವಪ್ಪ?
ತುಚ್ಛವಾದ ವಸ್ತುನ ಬೇಡ್ಕೊಂಡು ವಾಪಸ್ ಬರ್ತೀವಿ. ಅದರಲ್ಲೇ ಗ್ರೇಟ್ನೆಸ್ ಅಂದ್ಕೊಂಬಿಟ್ಟು ಗುರುಗಳು ನನಗೆ ಇದು ಕೊಟ್ಬಿಟ್ಟು ಅಂತ. ಎಷ್ಟು ನಮ್ಮ ಮೂರ್ಖತನ ಇರುತ್ತೆ ಅಂದರೆ, ಅಪ್ಪ ನಾನು ಯಾರಿದ್ದೀನಿ, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನೀನು ಯಾರಿದ್ದಿ, ನನ್ನ ಸ್ವಸ್ವರೂಪದ ದರ್ಶನ ನನಗೆ ಹೆಂಗಾಗತ್ತೆ ಅಂತ ಕೇಳಿದ್ರೆ ಟಕ್ ಅಂತ ಅವ್ರು ಕೊಟ್ಟೇ ಬಿಡ್ತಾರೆ. ತತ್ಕಾಲದಲ್ಲಿ ಕೊಡ್ತಾರೆ ಅಂತ ರಾಜಾರಾಮ್ ಮಹಾರಾಜರು, ತತ್ಕ್ಷಣ ಕೊಟ್ಟು ಬಿಡ್ತಾರೆ ಅಂತ. ದೇವರಿಗಾಗಿ ದೇವರ ಕಡೆಗೆ ಹೋಗುವವರು ಎಷ್ಟು ಜನ? ಅಗೇನ್ ಕ್ವೆಶ್ಚನ್ ಮಾರ್ಕ್. ದೇವರ ಸಲುವಾಗಿ ದೇವರು ಬೇಕು ಅನ್ನೋರು ಎಷ್ಟು ಜನ ಇದ್ದಾರಪ್ಪ? ಇಂದಿನ ಬೋಧವಚನ: ಮನಸ್ಸಿನಿಂದ ಯಾವಾಗಲೂ ನಾನು ರಾಮನವನೂ ಇರುತ್ತೇನೆ ಎಂಬ ಭಾವವಿಡಬೇಕು. ಈಗ ಒಂದು ಪ್ರಶ್ನೆ ಬರುತ್ತದೆ. ನಾವೆಲ್ಲರೂ ಸೇರಿ ಪ್ರಶ್ನೆಗೆ ಲೆಟ್ ಇಸ್ ಆಲ್ ಎನಲೈಸ್ ಅವರ್ ಸೆಲ್ಫ್, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ದೇವರಿಗಾಗಿ ಇಲ್ಲಿ ತನಕ ಜೀವನದ 50, 60, 70 ವರ್ಷ ಇರ್ಬೋದು, ನಾವು ಭಗವಂತನ ಸಲುವಾಗಿ ಭಗವಂತ ನೀನು ಬೇಕಪ್ಪ ಅಂತ ಎಂದಿಗಾದರೂ ಇಂಥ ಒಂದು ವಿಚಾರ, ಸೂಕ್ಷ್ಮ ವಿಚಾರ ನಮಗೆ ಬಂದಿದೆಯಾ? ಬಂದಿದ್ದೆ ಆದರೆ ಆ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಾ? ಪರಮಾತ್ಮ ಅಪ್ಪ, ರಾಮ, ಕೃಷ್ಣ, ಚಿದಂಬರ ಯಾವ ಹೆಸರು ಹೇಳ್ತೀವೋ, ಅಪ್ಪ ನಿನ್ನ ಬಿಟ್ಟು ನನಗೆ ಇನ್ನೊಂದು ವಸ್ತು ಬೇಕಾಗಿಲ್ಲ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಯಾವತ್ತಾದರೂ ಬಂದಿದೆಯಾ ಭಾವನೆ ಅನ್ನೋದನ್ನು ನಾವು ಪ್ರಶ್ನೆ. ದೇವರಿಗಾಗಿ ದೇವರ ಕಡೆಗೆ ಹೋಗುವವರು ಎಷ್ಟು ಜನ ಇದ್ದಾರೆ? ಲೆಟ್ ಅಸ್ ಆಲ್ ಈಸ್ ಹೈ ಟೈಮ್. ನಾವು ಹೈ ಟೈಮ್ ಆಗಿದ್ದಕ್ಕೆ ನಾವು ಈ ಪ್ರಶ್ನೆಯನ್ನು ನಮ್ಮನ್ನು ನಾವು ಮಾಡ್ಕೋಬೇಕು. ಇದೇ ಜನ್ಮದಲ್ಲಿ ನಾವು ನಮ್ಮನ್ನು ಉದ್ಧಾರ ಮಾಡ್ಕೋಬೇಕು ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.